ಕಿಚ್ಚ ಸುದೀಪ್ ಹೆಸರಿನಲ್ಲಿ ನಿರ್ದೇಶಕ ನಂದಕಿಶೋರ್ ವಂಚನೆ. ಯುವ ನಟ ಶಬರೀಶ್ ಶೆಟ್ಟಿಗೆ ವಂಚನೆ ಮಾಡಿದ್ರು ಹಾಗಾದ್ರೆ ನಂದಕಿಶೋರ್. 2016ರಲ್ಲಿ ನಂದಕಿಶೋರ್ ಜಿಮ್ನಲ್ಲಿ ಪರಿಚಯ ಆಗಿದ್ರು. ಕಷ್ಟ ಅಂತ ಕೇಳಿದಾಗ ಒಡವೆಯನ್ನ ಅಡಬಿಟ್ಟು 22 ಲಕ್ಷ ರೂಪಾಯಿ ಕೊಟ್ಟಿದ್ದೆ. 9 ವರ್ಷಗಳಿಂದ ನನಗೆ ನಂದಕಿಶೋರ್ ಆ ಹಣವನ್ನ ವಾಪಸ್ ಕೊಟ್ಟಿಲ್ಲ. ಹಣ ವಾಪಸ್ ಕೇಳಿದ್ದಕ್ಕೆ ಧಮಕಿ ಹಾಕಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಮಾತ್ರವಲ್ಲ, ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹಣ ಪಡೆದು ವಂಚನೆ ಮಾಡಿದ್ದಾರಂತೆ ನಂದಕಿಶೋರ್. ಮೊದಲು ನನಗೆ ಒಂದು ಚೆಕ್ ಕೊಟ್ಟಿದ್ರು, ಅದು ಕೂಡ ಚೆಕ್ ಬೌನ್ಸ್ ಆಗಿದೆ. ನನಗೆ ಹಣವೂ ಕೊಟ್ಟಿಲ್ಲ, ಸಿನಿಮಾದಲ್ಲಿ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಹಣ ಕೇಳಿದ್ರೆ ಕೆಸಿಸಿಯಿಂದ ಹೊರಹಾಕುವ ಬೆದರಿಕೆ ಹಾಕ್ತಾ ಇದ್ದಾರೆ. ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡುವ ಆಸೆಯಿಂದ ನಾನು ಸುಮ್ಮನಾಗಿದ್ದೆ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈಗ ನನ್ನ ರಾಮಧೂತ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ರಾಮದೂತ ನಟರಾದಂತಹ ಏನು ಶಬರೀಶ್ ಶೆಟ್ಟಿ ಅವರಿಗೆ ಏನು ನಿರ್ದೇಶಕರಾದಂತಹ ನಂದಕಿಶೋರ್ ಅವರು ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಶಬರೀಶ್ ಶೆಟ್ಟಿ ಅವರು ನಿಮ್ಮಲ್ಲಿದ್ದಾರೆ. ಅವ್ರು ಕೇಳೋಣ. ಸರ್, ಏನು ವಂಚನೆ ಆಗಿದೆ, ಏನೆಲ್ಲ ಆಗಿದೆ ಅಂತ ಹೇಳಿ ಸ್ವಲ್ಪ ವಿವರಣೆ ಮಾಡ್ತೀರಾ? ನಮಸ್ತೆ ಸರ್. ನಂದಕಿಶೋರ್ ಅವರು ನನಗೆ 2016ರಲ್ಲಿ ಪರಿಚಯ ಆಗ್ತಾರೆ. ಸೊ ಅವರು ಒಬ್ಬ ಹಳೆಯ ಕಲಾವಿದನ ಮಗ ಮತ್ತು ನಿರ್ದೇಶಕರು ಅಂತ ಅವ್ರ ಮೇಲೆ ಒಂದು ಹೆಸರಿರುತ್ತಲ್ಲ, ಆ ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು ಅಂತ ನಾನು ಅಲ್ಲಿ ಪರಿಚಯ ಮಾಡ್ಕೊತೀನಿ. ನಮ್ಮ ಸಂಪರ್ಕ ಒಂದು ಅಣ್ಣ ತಮ್ಮ ಬಾಂಡಿಂಗಲ್ಲಿ ಆಗುತ್ತೆ. ಅದಾದಮೇಲೆ ಅವರು ಕಷ್ಟ ಅಂತ ಹೇಳ್ಕೊಂಡಾಗ ನನಗೆ ಅಮೌಂಟ್ ಬೇಕು ಅಂತ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನಾನು ಬೇರೆ ಕಡೆ ಇಸ್ಕೊಂಡು ಹೆಲ್ಪ್ ಮಾಡ್ತೀನಿ. ಸೊ ಹಂಗೆ ಸಂಪರ್ಕ ಬೆಳ್ಕೊಳ್ತಾ ಇರುತ್ತೆ. ಆಮೇಲೆ ಅದಾದಮೇಲೆ ನನ್ನ ಆಸೆ ಸುದೀಪ್ ಸರ್ ಜೊತೆ ಮಾತಾಡಬೇಕು, ಸುದೀಪ್ ಸರ್ನ ಭೇಟಿ ಆಗಬೇಕು ಅನ್ನೋ ಆಸೆ ಇತ್ತು. ಅವ್ರು ಹೆಂಗೂ ಸುದೀಪ್ ಸರ್ ಜೊತೆ ಇದ್ರು ಅಂದ್ಬಿಟ್ಟು ನಾನು ಅವ್ರು ಕೇಳ್ತೀನಿ, ಬಾಯ್ಬಿಟ್ಟು ಹೇಳ್ತೀನಿ, ಸುದೀಪ್ ಸರ್ನ ಭೇಟಿ ಮಾಡಬೇಕು, ನಾನು ಅವ್ರು ನೋಡಬೇಕು ಅಂದಾಗ 2016 ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ಸುದೀಪ್ ಸರ್ ಜೊತೆ ಒಂದು ಫೋಟೋ ಇಡ್ಸ್ಕೊಡ್ತಾರೆ. ಸೊ ಅವಾಗೇನಾಗುತ್ತೆ, ನನಗೆ ಅವ್ರ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ. ಒಬ್ಬ ಅಣ್ಣನ ಥರ ಸ್ಥಾನದಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದು ಗೌರವ ಜಾಸ್ತಿ ಆಗುತ್ತೆ. ಅವ್ರು ಅದನ್ನೇ ವೀಕ್ನೆಸ್ ಇಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳಿ ಗಿಟ್ಟು ತೊಗೊಂಡು ಫೈನಲ್ ಆಗಿ ಇಲ್ಲಿವ್ರು 22 ಲಕ್ಷ ಬರಬೇಕು, 1 ರೂಪಾಯಿ ದುಡ್ಡು ಬಂದಿಲ್ಲ. 9 ವರ್ಷದಿಂದ ಆಟ ಆಡ್ಸ್ಕೊಂಡ್ಬರ್ತಾರೆ. ಜಾಸ್ತಿ ಏನನ್ನ ಮಾತಾಡಿ ಧಮಕಿ ಹಾಕ್ತಾರೆ. ಇಲ್ಲಾಂದರೆ ಕ್ರಿಕೆಟ್ ಆಡಿಸಲ್ಲ ಅಂತಾರೆ, ಇಲ್ಲ ಸುದೀಪ್ ಸರ್ ಹತ್ರ ಹಾಕ್ಕೊಟ್ಬಿಡ್ತೀನಿ ಅಂತಾರೆ. ಸೊ ನನಗೆ ಏನಾಗುತ್ತೆ ಅಂತ ಸುದೀಪ್ ಸರ್ ಅಭಿಮಾನಿ, ಆಮೇಲೆ ಅವ್ರ ಜೊತೆ ಕ್ರಿಕೆಟ್ ಆಡಬೇಕು ಒಂದು ಕನಸಿರುತ್ತಲ್ಲ, ಎಲ್ಲೋ ಒಂದು ಕಡೆ ಆ ಒಂದು ಬೈದಲ್ಲಿ ಇಷ್ಟುವರೆಗೂ ಇಲ್ಲಿ ತನಕ ವೆಯ್ಟ್ ಮಾಡ್ಕೊಂಡು ಬಂದೆ. ಬಟ್ ಆಗಲಿಲ್ಲ, ನನ್ನ ಕೈಲಾಗಲಿಲ್ಲ. ಏನಾಗುತ್ತೆ ಆಗಲಿ, ಡಿಸೈಡ್ ಆಗಬೇಕು ಅಂತ ನಾನು ಚಾನಲ್ ಮುಖಾಂತರ ವಂಚನೆ ಆರೋಪ ಮಾಡಿದ್ದೀನಿ. ಯಾವ ಆಧಾರದ ಮೇಲೆ ದುಡ್ಡು ಕೊಟ್ರಿ ಅಂತ, ಅಂದರೆ ನಿಮ್ಗೇನು ಆಸೆ ತೋರಿಸಿದ್ರ ಅಂತ, ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಸೇರಿಸ್ತೀನಿ ಅಥವಾ ಫಿಲಮ್ ಚಾನ್ಸ್ ಏನು ಕೊಡ್ತೀನಿ ಅಂತ ಆ ಥರ ಏನೋ ಹೇಳಿದ್ರ ಅಂತ? ಸೊ ಫ್ರೆಂಡ್ಶಿಪ್ಪಲ್ಲಿ ಅಮೌಂಟ್ ಕೊಟ್ಟಿದ್ದು, ಆಲ್ರೆಡಿ ನಾನು ಸಿನಿಮಾ ಮಾಡಿದ್ನಲ್ವ, ಹಂಗಾಗಿ ನಾನು ಸಿನಿಮಾಗೋಸ್ಕರ ವರ್ಕೌಟ್ ಮಾಡ್ತಿದ್ದೆ. ಕಿಚ್ಚ ಸುದೀಪ್ ಹೆಸರಿನಲ್ಲಿ ನಿರ್ದೇಶಕ ನಂದಕಿಶೋರ್ ವಂಚನೆ. ಯುವ ನಟ ಶಬರೀಶ್ ಶೆಟ್ಟಿಗೆ ವಂಚನೆ ಮಾಡಿದ್ರು ಹಾಗಾದ್ರೆ ನಂದಕಿಶೋರ್. 2016ರಲ್ಲಿ ನಂದಕಿಶೋರ್ ಜಿಮ್ನಲ್ಲಿ ಪರಿಚಯ ಆಗಿದ್ರು. ಕಷ್ಟ ಅಂತ ಕೇಳಿದಾಗ ಒಡವೆಯನ್ನ ಅಡಬಿಟ್ಟು 22 ಲಕ್ಷ ರೂಪಾಯಿ ಕೊಟ್ಟಿದ್ದೆ. 9 ವರ್ಷಗಳಿಂದ ನನಗೆ ನಂದಕಿಶೋರ್ ಆ ಹಣವನ್ನ ವಾಪಸ್ ಕೊಟ್ಟಿಲ್ಲ. ಹಣ ವಾಪಸ್ ಕೇಳಿದ್ದಕ್ಕೆ ಧಮಕಿ ಹಾಕಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಮಾತ್ರವಲ್ಲ, ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹಣ ಪಡೆದು ವಂಚನೆ ಮಾಡಿದ್ದಾರಂತೆ ನಂದಕಿಶೋರ್. ಮೊದಲು ನನಗೆ ಒಂದು ಚೆಕ್ ಕೊಟ್ಟಿದ್ರು, ಅದು ಕೂಡ ಚೆಕ್ ಬೌನ್ಸ್ ಆಗಿದೆ. ನನಗೆ ಹಣವೂ ಕೊಟ್ಟಿಲ್ಲ, ಸಿನಿಮಾದಲ್ಲಿ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಹಣ ಕೇಳಿದ್ರೆ ಕೆಸಿಸಿಯಿಂದ ಹೊರಹಾಕುವ ಬೆದರಿಕೆ ಹಾಕ್ತಾ ಇದ್ದಾರೆ. ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡುವ ಆಸೆಯಿಂದ ನಾನು ಸುಮ್ಮನಾಗಿದ್ದೆ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈಗ ನನ್ನ ರಾಮಧೂತ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ರಾಮದೂತ ನಟರಾದಂತಹ ಏನು ಶಬರೀಶ್ ಶೆಟ್ಟಿ ಅವರಿಗೆ ಏನು ನಿರ್ದೇಶಕರಾದಂತಹ ನಂದಕಿಶೋರ್ ಅವರು ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಶಬರೀಶ್ ಶೆಟ್ಟಿ ಅವರು ನಿಮ್ಮಲ್ಲಿದ್ದಾರೆ. ಅವ್ರು ಕೇಳೋಣ. ಸರ್, ಏನು ವಂಚನೆ ಆಗಿದೆ, ಏನೆಲ್ಲ ಆಗಿದೆ ಅಂತ ಹೇಳಿ ಸ್ವಲ್ಪ ವಿವರಣೆ ಮಾಡ್ತೀರಾ? ನಮಸ್ತೆ ಸರ್. ನಂದಕಿಶೋರ್ ಅವರು ನನಗೆ 2016ರಲ್ಲಿ ಪರಿಚಯ ಆಗ್ತಾರೆ. ಸೊ ಅವರು ಒಬ್ಬ ಹಳೆಯ ಕಲಾವಿದನ ಮಗ ಮತ್ತು ನಿರ್ದೇಶಕರು ಅಂತ ಅವ್ರ ಮೇಲೆ ಒಂದು ಹೆಸರಿರುತ್ತಲ್ಲ, ಆ ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು ಅಂತ ನಾನು ಅಲ್ಲಿ ಪರಿಚಯ ಮಾಡ್ಕೊತೀನಿ. ನಮ್ಮ ಸಂಪರ್ಕ ಒಂದು ಅಣ್ಣ ತಮ್ಮ ಬಾಂಡಿಂಗಲ್ಲಿ ಆಗುತ್ತೆ. ಅದಾದಮೇಲೆ ಅವರು ಕಷ್ಟ ಅಂತ ಹೇಳ್ಕೊಂಡಾಗ ನನಗೆ ಅಮೌಂಟ್ ಬೇಕು ಅಂತ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನಾನು ಬೇರೆ ಕಡೆ ಇಸ್ಕೊಂಡು ಹೆಲ್ಪ್ ಮಾಡ್ತೀನಿ. ಸೊ ಹಂಗೆ ಸಂಪರ್ಕ ಬೆಳ್ಕೊಳ್ತಾ ಇರುತ್ತೆ. ಆಮೇಲೆ ಅದಾದಮೇಲೆ ನನ್ನ ಆಸೆ ಸುದೀಪ್ ಸರ್ ಜೊತೆ ಮಾತಾಡಬೇಕು, ಸುದೀಪ್ ಸರ್ನ ಭೇಟಿ ಆಗಬೇಕು ಅನ್ನೋ ಆಸೆ ಇತ್ತು. ಅವ್ರು ಹೆಂಗೂ ಸುದೀಪ್ ಸರ್ ಜೊತೆ ಇದ್ರು ಅಂದ್ಬಿಟ್ಟು ನಾನು ಅವ್ರು ಕೇಳ್ತೀನಿ, ಬಾಯ್ಬಿಟ್ಟು ಹೇಳ್ತೀನಿ, ಸುದೀಪ್ ಸರ್ನ ಭೇಟಿ ಮಾಡಬೇಕು, ನಾನು ಅವ್ರು ನೋಡಬೇಕು ಅಂದಾಗ 2016 ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ಸುದೀಪ್ ಸರ್ ಜೊತೆ ಒಂದು ಫೋಟೋ ಇಡ್ಸ್ಕೊಡ್ತಾರೆ. ಸೊ ಅವಾಗೇನಾಗುತ್ತೆ, ನನಗೆ ಅವ್ರ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ. ಒಬ್ಬ ಅಣ್ಣನ ಥರ ಸ್ಥಾನದಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದು ಗೌರವ ಜಾಸ್ತಿ ಆಗುತ್ತೆ.
ಅವ್ರು ಅದನ್ನೇ ವೀಕ್ನೆಸ್ ಇಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳಿ ಗಿಟ್ಟು ತೊಗೊಂಡು ಫೈನಲ್ ಆಗಿ ಇಲ್ಲಿವ್ರಿಗೆ 22 ಲಕ್ಷ ಬರಬೇಕು, 1 ರೂಪಾಯಿ ದುಡ್ಡು ಬಂದಿಲ್ಲ. 9 ವರ್ಷದಿಂದ ಆಟ ಆಡ್ಸ್ಕೊಂಡ್ಬರ್ತಾರೆ. ಜಾಸ್ತಿ ಏನನ್ನ ಮಾತಾಡಿ ಧಮಕಿ ಹಾಕ್ತಾರೆ, ಇಲ್ಲಾಂದರೆ ಕ್ರಿಕೆಟ್ ಆಡಿಸಲ್ಲ ಅಂತಾರೆ, ಇಲ್ಲ ಸುದೀಪ್ ಸರ್ ಹತ್ರ ಹಾಕ್ಕೊಟ್ಬಿಡ್ತೀನಿ ಅಂತಾರೆ. ಸೊ ನನಗೆ ಏನಾಗುತ್ತೆ ಒಂದು ಸುದೀಪ್ ಸರ್ ಅಭಿಮಾನಿ, ಆಮೇಲೆ ಅವ್ರ ಜೊತೆ ಕ್ರಿಕೆಟ್ ಆಡಬೇಕು ಒಂದು ಕನಸಿರುತ್ತಲ್ಲ, ಎಲ್ಲೋ ಒಂದು ಕಡೆ ಆ ಒಂದು ಬೈದಲ್ಲಿ ಇಷ್ಟುವರೆಗೂ ಇಲ್ಲಿ ತನಕ ವೆಯ್ಟ್ ಮಾಡ್ಕೊಂಡು ಬಂದೆ. ಬಟ್ ಆಗಲಿಲ್ಲ, ನನ್ನ ಕೈಲಾಗಲಿಲ್ಲ. ಏನಾಗುತ್ತೆ ಆಗಲಿ, ಡಿಸೈಡ್ ಆಗಬೇಕು ಅಂತ ನಾನು ಚಾನಲ್ ಮುಖಾಂತರ ವಂಚನೆ ಆರೋಪ ಮಾಡಿದ್ದೀನಿ. ಯಾವ ಆಧಾರದ ಮೇಲೆ ದುಡ್ಡು ಕೊಟ್ರಿ ಅಂತ, ಅಂದರೆ ನಿಮ್ಗೇನು ಆಸೆ ತೋರಿಸಿದ್ರ ಅಂತ, ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಸೇರಿಸ್ತೀನಿ ಅಥವಾ ಫಿಲಮ್ ಚಾನ್ಸ್ ಏನು ಕೊಡ್ತೀನಿ ಅಂತ ಆ ಥರ ಏನೋ ಹೇಳಿದ್ರ ಅಂತ? ಸೊ ಫ್ರೆಂಡ್ಶಿಪ್ಪಲ್ಲಿ ಅಮೌಂಟ್ ಕೊಟ್ಟಿದ್ದು, ಆಲ್ರೆಡಿ ನಾನು ಸಿನಿಮಾ ಮಾಡಿದ್ನಲ್ವ, ಹಂಗಾಗಿ ನಾನು ಸಿನಿಮಾಗೋಸ್ಕರ ವರ್ಕೌಟ್ ಮಾಡ್ತಿದ್ದೆ. ಅದಾದಮೇಲೆ ಕಿಚ್ಚ ಸುದೀಪ್ ಹೆಸರಿನಲ್ಲಿ ನಿರ್ದೇಶಕ ನಂದಕಿಶೋರ್ ವಂಚನೆ. ಯುವ ನಟ ಶಬರೀಶ್ ಶೆಟ್ಟಿಗೆ ವಂಚನೆ ಮಾಡಿದ್ರು ಹಾಗಾದ್ರೆ ನಂದಕಿಶೋರ್. 2016ರಲ್ಲಿ ನಂದಕಿಶೋರ್ ಜಿಮ್ನಲ್ಲಿ ಪರಿಚಯ ಆಗಿದ್ರು. ಕಷ್ಟ ಅಂತ ಕೇಳಿದಾಗ ಒಡವೆಯನ್ನ ಅಡಬಿಟ್ಟು 22 ಲಕ್ಷ ರೂಪಾಯಿ ಕೊಟ್ಟಿದ್ದೆ. 9 ವರ್ಷಗಳಿಂದ ನನಗೆ ನಂದಕಿಶೋರ್ ಆ ಹಣವನ್ನ ವಾಪಸ್ ಕೊಟ್ಟಿಲ್ಲ. ಹಣ ವಾಪಸ್ ಕೇಳಿದ್ದಕ್ಕೆ ಧಮಕಿ ಹಾಕಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಮಾತ್ರವಲ್ಲ, ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹಣ ಪಡೆದು ವಂಚನೆ ಮಾಡಿದ್ದಾರಂತೆ ನಂದಕಿಶೋರ್. ಮೊದಲು ನನಗೆ ಒಂದು ಚೆಕ್ ಕೊಟ್ಟಿದ್ರು, ಅದು ಕೂಡ ಚೆಕ್ ಬೌನ್ಸ್ ಆಗಿದೆ. ನನಗೆ ಹಣವೂ ಕೊಟ್ಟಿಲ್ಲ, ಸಿನಿಮಾದಲ್ಲಿ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಹಣ ಕೇಳಿದ್ರೆ ಕೆಸಿಸಿಯಿಂದ ಹೊರಹಾಕುವ ಬೆದರಿಕೆ ಹಾಕ್ತಾ ಇದ್ದಾರೆ. ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡುವ ಆಸೆಯಿಂದ ನಾನು ಸುಮ್ಮನಾಗಿದ್ದೆ ಎನ್ನುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ನನ್ನ ರಾಮದೂತ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ರಾಮದೂತ ನಟರಾದಂತಹ ಏನು ಶಬರೀಶ್ ಶೆಟ್ಟಿ ಅವರಿಗೆ ಏನು ನಿರ್ದೇಶಕರಾದಂತಹ ನಂದಕಿಶೋರ್ ಅವರು ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಶಬರೀಶ್ ಶೆಟ್ಟಿ ಅವರು ನಿಮ್ಮಲ್ಲಿದ್ದಾರೆ. ಅವ್ರು ಕೇಳೋಣ. ಸರ್, ಏನು ವಂಚನೆ ಆಗಿದೆ, ಏನೆಲ್ಲ ಆಗಿದೆ ಅಂತ ಹೇಳಿ ಸ್ವಲ್ಪ ವಿವರಣೆ ಮಾಡ್ತೀರಾ? ನಮಸ್ತೆ ಸರ್. ನಂದಕಿಶೋರ್ ಅವರು ನನಗೆ 2016ರಲ್ಲಿ ಪರಿಚಯ ಆಗ್ತಾರೆ. ಸೊ ಅವರು ಒಬ್ಬ ಹಳೆಯ ಕಲಾವಿದನ ಮಗ ಮತ್ತು ನಿರ್ದೇಶಕರು ಅಂತ ಅವ್ರ ಮೇಲೆ ಒಂದು ಹೆಸರಿರುತ್ತಲ್ಲ, ಆ ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು ಅಂತ ನಾನು ಅಲ್ಲಿ ಪರಿಚಯ ಮಾಡ್ಕೊತೀನಿ. ನಮ್ಮ ಸಂಪರ್ಕ ಒಂದು ಅಣ್ಣ ತಮ್ಮ ಬಾಂಡಿಂಗಲ್ಲಿ ಆಗುತ್ತೆ. ಅದಾದಮೇಲೆ ಅವರು ಕಷ್ಟ ಅಂತ ಹೇಳ್ಕೊಂಡಾಗ ನನಗೆ ಅಮೌಂಟ್ ಬೇಕು ಅಂತ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನಾನು ಬೇರೆ ಕಡೆ ಇಸ್ಕೊಂಡು ಹೆಲ್ಪ್ ಮಾಡ್ತೀನಿ. ಸೊ ಹಂಗೆ ಸಂಪರ್ಕ ಬೆಳ್ಕೊಳ್ತಾ ಇರುತ್ತೆ. ಆಮೇಲೆ ಅದಾದಮೇಲೆ ನನ್ನ ಆಸೆ ಸುದೀಪ್ ಸರ್ ಜೊತೆ ಮಾತಾಡಬೇಕು, ಸುದೀಪ್ ಸರ್ನ ಭೇಟಿ ಆಗಬೇಕು ಅನ್ನೋ ಆಸೆ ಇತ್ತು. ಅವ್ರು ಹೆಂಗೂ ಸುದೀಪ್ ಸರ್ ಜೊತೆ ಇದ್ರು ಅಂದ್ಬಿಟ್ಟು ನಾನು ಅವ್ರು ಕೇಳ್ತೀನಿ, ಬಾಯ್ಬಿಟ್ಟು ಹೇಳ್ತೀನಿ, ಸುದೀಪ್ ಸರ್ನ ಭೇಟಿ ಮಾಡಬೇಕು, ನಾನು ಅವ್ರು ನೋಡಬೇಕು ಅಂದಾಗ 2016 ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸುದೀಪ್ ಸರ್ ಜೊತೆ ಒಂದು ಫೋಟೋ ಇಡಿಸ್ಕೊಡ್ತಾರೆ. ಸೊ ಅವಾಗೇನಾಗುತ್ತೆ, ನನಗೆ ಅವ್ರ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ. ಒಬ್ಬ ಅಣ್ಣನ ಥರ ಸ್ಥಾನದಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಗೌರವ ಜಾಸ್ತಿ ಇದೆ. ಅವ್ರು ಅದನ್ನೇ ವೀಕ್ನೆಸ್ ಇಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳಿ ಗಿಟ್ಟು ತೊಗೊಂಡು ಫೈನಲ್ ಆಗಿ ಇಲ್ಲಿವ್ರಿಗೆ 22 ಲಕ್ಷ ಬರಬೇಕು, 1 ರೂಪಾಯಿ ದುಡ್ಡು ಬಂದಿಲ್ಲ. 9 ವರ್ಷದಿಂದ ಆಟ ಆಡ್ಸ್ಕೊಂಡ್ಬರ್ತಾರೆ. ಜಾಸ್ತಿ ಏನನ್ನ ಮಾತಾಡಿ ಧಮಕಿ ಹಾಕ್ತಾರೆ, ಇಲ್ಲಾಂದರೆ ಕ್ರಿಕೆಟ್ ಆಡಿಸಲ್ಲ ಅಂತಾರೆ, ಇಲ್ಲ ಸುದೀಪ್ ಸರ್ ಹತ್ರ ಹಾಕ್ಕೊಟ್ಬಿಡ್ತೀನಿ ಅಂತಾರೆ. ಸೊ ನನಗೆ ಏನಾಗುತ್ತೆ ಒಂದು ಸುದೀಪ್ ಸರ್ ಅಭಿಮಾನಿ, ಆಮೇಲೆ ಅವ್ರ ಜೊತೆ ಕ್ರಿಕೆಟ್ ಆಡಬೇಕು ಒಂದು ಕನಸಿರುತ್ತಲ್ಲ, ಎಲ್ಲೋ ಒಂದು ಕಡೆ ಆ ಒಂದು ಬೈದಲ್ಲಿ ಇಷ್ಟುವರೆಗೂ ಇಲ್ಲಿ ತನಕ ವೆಯ್ಟ್ ಮಾಡ್ಕೊಂಡು ಬಂದೆ. ಬಟ್ ಆಗಲಿಲ್ಲ, ನನ್ನ ಕೈಲಾಗಲಿಲ್ಲ. ಏನಾಗುತ್ತೆ ಆಗಲಿ, ಡಿಸೈಡ್ ಆಗಬೇಕು ಅಂತ ನಾನು ಚಾನಲ್ ಮುಖಾಂತರ ವಂಚನೆ ಆರೋಪ ಮಾಡಿದ್ದೀನಿ. ಯಾವ ಆಧಾರದ ಮೇಲೆ ದುಡ್ಡು ಕೊಟ್ರಿ ಅಂತ, ಅಂದರೆ ನಿಮ್ಗೇನು ಆಸೆ ತೋರಿಸಿದ್ರ ಅಂತ, ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಸೇರಿಸ್ತೀನಿ ಅಥವಾ ಫಿಲಮ್ ಚಾನ್ಸ್ ಏನು ಕೊಡ್ತೀನಿ ಅಂತ ಆ ಥರ ಏನೋ ಹೇಳಿದ್ರ ಅಂತ? ಸೊ ಫ್ರೆಂಡ್ಶಿಪ್ಪಲ್ಲಿ ಅಮೌಂಟ್ ಕೊಟ್ಟಿದ್ದು, ಆಲ್ರೆಡಿ ನಾನು ಸಿನಿಮಾ ಮಾಡಿದ್ನಲ್ವ, ಹಂಗಾಗಿ ನಾನು ಸಿನಿಮಾಗೋಸ್ಕರ ವರ್ಕೌಟ್ ಮಾಡ್ತಿದ್ದೆ. ಅದಾದಮೇಲೆ